ಮುಂಬೈ ನಗರಿಯಲ್ಲಿ ನಾನು ಪ್ರವಾಸ ಕೈಗೊಳ್ಳುವಾಗ ಕಣ್ಣಿಗೆ ಒಂದು ಗೋಶಾಲೆ ಬಿತ್ತು. ನೋಡೋಣ ಎಂದು ಗೋಶಾಲೆಯೊಳಗೆ ಬಂದೆ. ನೋಡಿ ಎಷ್ಟು ಸುಂದರವಾಗಿರುವಂಥ ಆಕಳುಗಳನ್ನು ಸಾಕಿದ್ದಾರೆ. ಒಂದಕ್ಕಿಂತ ಒಂದು ತುಂಬ ಸುಂದರವಾಗಿವೆ. ನಾವಲ್ಲಿ ಹೋಗುವಾಗ ಆ ಆಕಳುಗಳಿಗೆ ಹಸುಗಳಿಗೆ ತಿನ್ನಿಸಲಿಕ್ಕೆ ಬಾಳೆಹಣ್ಣು, ಸೌತೆಕಾಯಿ, ಪರಂಗಿಕಾಯಿ ತೆಗೆದುಕೊಂಡು ಹೋಗಿದ್ದೆವು. ಒಂದರ ಮೇಲೊಂದು ಬಿದ್ದು ನನಗೆ ಕೊಡು ಎನ್ನುವಂತೆ ನಮ್ಮನ್ನು ಮೂಕ ಧ್ವನಿಯಲ್ಲಿ ಕೇಳುತ್ತಿದ್ದೆವು. ಗೋಮಾತೆಗಳನ್ನು ಸ್ಮರಿಸುತ್ತಾ ನಾವು ನಮ್ಮ ಕುಟುಂಬ ಮತ್ತು ನಮ್ಮ ಮನೆಯವರ ತಂಗಿ ಅವರ ಮಕ್ಕಳೆಲ್ಲ ಒಂದುಗೂಡಿ ಹೋಗಿ ಅಲ್ಲಿ ಆ ಹಸುಗಳಿಗೆ ಬಾಳೆಹಣ್ಣು, ಸೌತೆಕಾಯಿ ತಿನ್ನಿಸಿ ಅವುಗಳನ್ನು ಮೈ ಮುಟ್ಟಿ ನಮ್ಮ ಆತ್ಮನಿವೇದನೆಯನ್ನು ಹಂಚಿಕೊಂಡು ಹೊರ ಬಂದೆವು. ಉತ್ತರ ಪ್ರದೇಶದ ಮಹಾಕಾಲೇಶ್ವರದಲ್ಲಿ ನಾವು ನೋಡುವಾಗ ಅಲ್ಲಿ ಪ್ರತಿಯೊಬ್ಬರು ಜನ ಮುಂಜಾನೆ ಅವರ ಕೆಲಸ ಏನು ಎಂದರೆ ಹಸುಗಳಿಗೆ ಹುಲ್ಲನ್ನು ಖರೀದಿ ಮಾಡಿ ಅವುಗಳ ಮೈಯನ್ನು ಮುಟ್ಟಿ ಸ್ಪರ್ಶಿಸಿ ಅವುಗಳಿಗೆ ಆ ಹುಲ್ಲನ್ನು ನೀಡಿ ಅವು ತಿಂದ ಮೇಲೆ ನಮಸ್ಕರಿಸಿ ಹೋಗುತ್ತಾರೆ. ಈ ಧನ್ಯತಾ ಭಾವ ನಮ್ಮಲ್ಲಿ ಇರುವವರೆಲ್ಲರಿಗೂ ಬಂದರೆ ಗೋವುಗಳೇ ಧನ್ಯ. ಇಲ್ಲಿ ನೋಡಿ, ಇದು ಮುಂಬೈ ನಗರದಲ್ಲಿರುವ ಉಲ್ಲಾಸ್ ನಗರದಲ್ಲಿರುವ ಒಂದು ಗೋಶಾಲೆ. ಇದು ಬಿರ್ಲಾ ಕಂಪನಿಯವರು ಅಡಿಯಲ್ಲಿ ಈ ಗೋಶಾಲೆ ಇದೆ. ಇಲ್ಲಿನ ಹಸುಗಳಿಗೆ ಅಲ್ಲಿನ ಕಾರ್ಮಿಕ ವರ್ಗದವರು ದಿನನಿತ್ಯ ಅವುಗಳಿಗೆ ಸೇವೆ ಸಲ್ಲಿಸಿ ಹೋಗುತ್ತಾರೆ. ಇಂತಹ ಭಾಗ್ಯ ಇನ್ಯಾರಿಗೆ ಸಿಕ್ಕಿತು? ತುಂಬ ತುಂಬ ಧನ್ಯ. ದಾನಗಳಲ್ಲಿ ದಾನ ಮಹಾದಾನ, ಗೋದಾನ ಎನ್ನುತ್ತಾರೆ. ನೀವು ಗೋವುಗಳ ದಾನ ಮಾಡುವುದು ಬೇಡ, ಅವುಗಳು ಸೇವಿಸುವಂಥ ಹುಲ್ಲನ್ನು ನೀಡಿದರೆ ಸಾಕು. ನಾವುಗಳು ಅವುಗಳನ್ನು ಶೋಷಿಸಿ ಅವುಗಳಿಂದ ಫಲ ನಮಗೆ ಸಿಗದೇ ಇದ್ದಾಗ ನಾವು ಅವುಗಳನ್ನು ರಸ್ತೆಗೆ ಬಿಡುವುದು ನಮ್ಮ ಧರ್ಮವೂ ಅಲ್ಲ, ನಮ್ಮ ಕರ್ತವ್ಯವೂ ಅಲ್ಲ. ನಾವು ಒಂದು ಪ್ರಾಣಿಯನ್ನು ನಮ್ಮ ಮನೆಯಲ್ಲಿ ಸಾಕಿದೆವು ಎಂದರೆ ಅದು ಇರುವವರೆಗೆ ಅದರ ಎಲ್ಲ ಕೆಲಸ ಕಾರ್ಯಗಳನ್ನು ನೋಡಲೇಬೇಕು. ಆಗಲೇ ಜನ್ಮ ಸಾರ್ಥಕ. ರೈತರು ಹಸುಗಳನ್ನು ಸಾಕುತ್ತಾರೆ. ಆಕಳು, ಎಮ್ಮೆ, ಎತ್ತು ಹೊಲ ಉಳುವವರೆಗೆ ಅವುಗಳನ್ನು ಇಟ್ಟುಕೊಳ್ಳುತ್ತಾರೆ. ಅವುಗಳು ಉಳುಮೆ ಮಾಡಲು ಸಾಧ್ಯವಾಗದೆ ಹೋದ ಪಕ್ಷದಲ್ಲಿ ಅವುಗಳನ್ನು ಮಾರಿಬಿಡುತ್ತಾರೆ. ಇದು ಅಲ್ಲ. ನನ್ನ ಮನೆಯಲ್ಲಿ ನಾವು ಎಮ್ಮೆಗಳನ್ನು ಸಾಕಿದ್ದೆವು. ಆ ಎಮ್ಮೆಗಳು ಕರು ಹಾಕುವ ಸಾಮರ್ಥ್ಯ ಕಳೆದುಕೊಂಡಿದ್ದರು. ಆ ಎಮ್ಮೆಗಳನ್ನು ನನ್ನ ಅಜ್ಜಿ ತುಂಬ ಚೆನ್ನಾಗಿ ಸಾಕಿದ್ದರು. ಧನ್ಯವಾದಗಳು.